ಡೆಡ್ಲಿ ಡೈರೆಕ್ಟರ್ ಬ್ಯಾಕ್ ಇನ್ ಆ್ಯಕ್ಷನ್ ಆಗಿದ್ದಾರೆ. ಸೊ ನನ್ನ ಜೊತೆ ನನ್ನ ಅದರ್ ದ್ಯಾನ್ ರವಿ ಶ್ರೀವತ್ಸ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಹಾಯ್. ಟೌನಲ್ಲಿ ಹತ್ರ ಏನು ಮಾಡ್ತಾ ಇದ್ದೀರಾ ಸರ್? ಒಂದಷ್ಟು ಸೀಕ್ವೆನ್ಸಸ್ಗಳನ್ನ ಪಿಕ್ಚರೈಸ್ ಮಾಡಬೇಕಾಯಿತು. ದಿಸ್ ಇಸ್ ಓನ್ಲಿ ಎಕ್ಸ್ಕ್ಲೂಸಿವ್ ಫಾರ್ ಡೆಡ್ಲಿ ಸೋಮ ಪಾರ್ಟ್ 2. ಹಾಗಾಗಿ ಬೆಳಗ್ಗೆ ಎಲ್ಲ ಒಂದಷ್ಟು ಗವಿಪುರಂ ಗುಟ್ಟಳ್ಳಿಲಿ ಒಂದಷ್ಟು ಶೂಟ್ ಮಾಡಿದ್ವಿ. ಅಲ್ಲಿಂದ ವಿ ಶಿಫ್ಟೆಡ್ ಟು KR ಮಾರ್ಕೆಟ್, ಹಾರ್ಟ್ ಆಫ್ ದ ಮಾರ್ಕೆಟ್. ಆ ಮಾರ್ಕೆಟಿಂದ ಫೈನಲಿ ವಿ ಕೇಮ್ ಟು ಟೌನ್ ಹಾಲ್ ಸರ್ಕಲ್. ಈ ಟೈಮ್ನಲ್ಲಿ ಇಲ್ಲಿ ಗಿಜಿ ಗಿಜಿ ಅಂತಿರುತ್ತಲ್ಲ, ಐ ಮೇಡ್ ದಟ್ ವಿ ಶುಡ್ ಎಂಟರ್ ಹಿಯರ್ ಅಟ್ ದಿಸ್ ಪೀಕ್ ಅವರ್ಸ್. ಇಲ್ಲಿ ಬಂದು ಈ ಟೈಮ್ನಲ್ಲೇ ಶೂಟ್ ಮಾಡಬೇಕು ಅಂತ ಓಡ್ ಬಂದೆ. ನಿಮಗೇನಾದರೂ ಒಂದು ಮೆಮೊರೀಸ್ ಏನಾದರೂ ಇದೆಯಾ ಈ ಟೌನ್ ಹಾಲ್ ಹತ್ರ? ಏನಾದರೂ ಹಳೆಯ ದಿನಗಳಲ್ಲಿ ಇಲ್ಲಿ ಬಂದಿರೋದು? ಅಫ್ಕೋರ್ಸ್ ಟೌನ್ ಹಾಲ್ ಅಂತ ಅಂದರೆ ಬೆಂಗಳೂರಿಗೆ ಮೈನ್ ಸಿಟಿ, ಮೈನ್ ಸೆಂಟರು. ಸೊ ಏನಾದರೂ ಆ ಥರದ್ದು ಏನಾದರೂ ನೆನಪುಗಳಿದೆಯಾ ಸರ್? ಹತ್ತತ್ರ ಒಂದು 62 ಸಿನಿಮಾಗೆ ಸಂಭಾಷಣೆ ಬರ್ತಿದ್ದೀನಿ. ಅದರಲ್ಲಿ ಒಂದು 20-25 ಸಿನಿಮಾ ಇಲ್ಲಿ ಶೂಟ್ ಮಾಡಿದ್ದೀವಿ. ನಾನು ಕೋಡರ್ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ರೈಟರ್ ಆಗಿ ಒಂದು ಕಿಚ್ಚ ಅಂತ ಒಂದು ಸಿನಿಮಾ ಮಾಡಿದೆ. ಇಲ್ಲೇ ಮಾಡಿದ್ದು. ಇಲ್ಲಿ ಸುದೀಪ್ ಅವ್ರು ಬಂದು ಮೆಲ್ಲಿಗೆ ಆ ಫ್ಲಾಗನ್ನು ಕಟ್ಕೊಂಡು ಎಲ್ಲ ಮಾಡಿ ಆನಂದ್ ರಾಜ್ ಅವ್ರಿಗೆಲ್ಲ ಹೊಡೆಯೋ ಸೀನನ್ನ ಇಲ್ಲೇ. ಅವಾಗ ಅದೊಂಚೂರು ಬೇರೆ ಥರ ಓಪನ್ ಆಯಿತು. 1 ವೇ ಇರಲಿಲ್ಲ, 2 ವೇ ಇತ್ತು. ಈ ಥರದ್ದೆಲ್ಲ ಇತ್ತು. ಸಮ್ವೇರ್ ಆಲ್ ದ ಹಾರ್ಟ್ ಆಫ್ ದ ಸಿಟೀಸ್ ಅಂತ ಏನು ಕರಿತೀವಿ, ಟೌನ್ ಹಾಲ್, ಮೆಜೆಸ್ಟಿಕ್ಕು, KR ಮಾರ್ಕೆಟು, ವಿಕ್ಟೋರಿಯಾ ಹಾಸ್ಪಿಟ್ಲು, ಗವಿಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನ, ಶಿವಾಜಿನಗರ ರಸಲ್ ಮಾರ್ಕೆಟು, ಆಮೇಲೆ ಅಲ್ಲಿ ಲಕ್ಷ್ಮಣಪುರಿ ಸ್ಲಮ್ ಅಂತಿದೆ. ಈ ಥರದ್ದೆಲ್ಲವೂ ಸಮ್ವೇರ್ ಐ ಆಮ್ ಹ್ಯಾವಿಂಗ್ ದಟ್ ಕನೆಕ್ಷನ್. ಗೊತ್ತಿಲ್ಲ ಅದೇನು ಅಂತ. ಸೊ ಸಿನಿಮಾ ಅಂತ ಬಂದಾಗೆಲ್ಲ ಇದೊಂದು ಸರ್ಕಲ್ ಹೊಡ್ಕೊಂಡು ಬರ್ತೀನಿ. ಯಾಕೆ ಅಂತಂದರೆ ಅಲ್ಲಲ್ಲಿ ನನ್ನ ಮನೆಯವರಿದ್ದಾರೆ. ಆ ಲಕ್ಷ್ಮಣಪುರಿ ಸ್ಲಮ್ಗೆ ಹೋಗ್ಬಿಡ್ತು ಅಂದರೆ ಅಯ್ಯ ಎಪ್ಪಡಿ ಇರಿಕೆಯ ವಾಯಾ ಸಾಪ್ಟಿಯಾ ಇದೆಲ್ಲ ಕೇಳ್ತಾರೆ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಾನು ವಿಕ್ಟೋರಿಯಾ ಇದಕ್ಕೆ ಮಾರ್ಚರಿಗೆ ಹೋದಾಗ ಅಲ್ಲಿ ನಮ್ಮ ಮಾದೇವಣ್ಣ ಅಂತ ಒಬ್ರು ಇದ್ದರು. ಅವರು ಅಣ್ಣ ಹೆಂಗಿದೆ ಅಣ್ಣ, ಚೆನ್ನಾಗಿದೆ ಅಣ್ಣ, ಅಣ್ಣ ಬಾಣ ಇವತ್ತಿಲ್ಲ ಒಂದು ಕತ್ತು ಸಿಕ್ಕಿದೆ ನೋಡೋಣ ಅಂತಾರೆ. ಐ ಹ್ಯಾವ್ ಕನೆಕ್ಷನ್ಸ್ ವಿತ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಟೌನ್ ಹಾಲ್ ಅಫ್ಕೋರ್ಸ್ ಇಟ್ಸ್ ಅದೇನೋ ಅಂತಾರಲ್ಲ ಮಾನ್ಯುಮೆಂಟ್ ಆಫ್ ಅವರ್ ಬ್ಯಾಂಗ್ಳೂರ್. ಸೊ ಈ ಥರ ಎಲ್ಲ ಇದ್ದಾಗ ಇಲ್ಲಿ ಶೂಟ್ ಮಾಡೋಕ್ಕೆ ಆಸೆ. ಸರ್ ಡೆಡ್ಲಿ ಸೋಮ ಇಂಡಸ್ಟ್ರಿ ಹಿಟ್ಟು, ಡೆಡ್ಲಿ 2 ಬಂತು. ಸೊ ಅದೇ ಅಷ್ಟು ಆವ್ರೇಜ್ ಅನ್ನಿಸ್ಕೊಳ್ತು ಸಿನಿಮಾ. ಜೊತೆಗೆ ಈಗ ಡೆಡ್ಲಿ ಸೋಮ 2 ಇದು ಒಂದಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಸರ್. ಯಾವುದಕ್ಕೆ ಲಿಂಕು, ಇದು ಸೀಕ್ವೆಲ್ಲ, ಯಾವುದು ಸೀಕ್ವೆಲ್ಲು? ಈಗ ಪಾರ್ಟ್ 3 ಆಗಬೇಕಾಗಿತ್ತಲ್ವಾ? ಡೆಡ್ಲಿ ಸೋಮ ಪಾರ್ಟ್ 3 ಆಗಬೇಕಾಗಿತ್ತು. ಇದು ಪಾರ್ಟ್ 2 ಯಾಕೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ. ಕ್ಲಿಯರ್ ಮಾಡಿಬಿಡ್ತೀರಾ? ಅಲ್ಲ, ಅಫ್ಕೋರ್ಸ್ ಇದೇನಾಯಿತು ಅಂತಂದರೆ ನಾನು ಕೂಡ ಫಸ್ಟು ಡೆಡ್ಲಿ 2 ಬಂದಿತ್ತಲ್ಲ, ಲೆಟ್ ಮೀ ನೇಮ್ ಇಟ್ ಅಸ್ ಡೆಡ್ಲಿ 3 ಅಂತಲೇ ಇಟ್ಟಿದ್ದು. ಬಟ್ ತುಂಬ ಜನ ಸಿನಿಮಾಗಳು ಮಾಡ್ತಿದಾರಮ್ಮ, ಏನೂ ಸಿಕ್ಕಿಲ್ಲ, ಅವ್ರೊಂದು ಡೆಡ್ಲಿ ಅಂತ ಹೆಸರಿಟ್ಕೊಂಡ್ಬಿಡ್ತಾ ಇದ್ದಾರೆ. ಸೊ ನಾನು ಶುರು ಮಾಡಿ ಅಫ್ಕೋರ್ಸ್ ಎಲ್ಲೋ ದೇವರ ಒಂದು ಆಶೀರ್ವಾದ, ಕೃಪೆ ನಮ್ಮ ಮೇಲೆ ಇರಲಿಲ್ಲ. ನಮ್ಮದೊಂದು 3 ವರ್ಷ ಆಗೋಯ್ತು ಪ್ರಾಜೆಕ್ಟ್. ಈ ಮಧ್ಯದಲ್ಲಿ 2-3 ಡೆಡ್ಲಿ ಅಂತ ಏನೇನೋ ಬಂದ್ಬಿಡ್ತು. ಐ ವಾಸ್ ವೆರಿ ಅಪ್ಸೆಟ್. ಕೇಳ್ಕೊಂಡೆ ಫೋನ್ ಮಾಡಿ, ಅದೇನು ಸರ್ ನೀವು ಮಾತ್ರ ಇಡ್ಬೇಕಾ, ನಾವು ಇಡಬಾರ್ದಾ ಅಂತಂದರು. ಅದು ಯಾರ ಸ್ವತ್ತು ಅಲ್ಲ. ಸೊ ಐ ಥಾಟ್ ಡೆಡ್ಲಿ ಸೋಮ ಅನ್ನೋದು ಒಂದು ಇರಬೇಕಾದ್ರೆ, ಅದೇ ನನಗೊಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆಗಿರ್ಬೇಕಾದ್ರೆ ವೈ ನಾಟ್ ದಿಸ್ ಫಿಲಮ್ ಅಂತ ಹೇಳಿಬಿಟ್ಟು ಡೆಡ್ಲಿ ಸೋಮ ಪಾರ್ಟ್ 2 ಅನ್ನೋದನ್ನು ತೊಗೊಂಬಂದು. ಅಫ್ಕೋರ್ಸ್ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಡೆಡ್ಲಿ 2 ಆ್ಯಂಡ್ ಡೆಡ್ಲಿ ಸೋಮ. ಡೆಡ್ಲಿ 2 ನೋಡೋರಿಗೆ ಚೆನ್ನಾಗಿ ಗೊತ್ತು, ಅದು ಸ್ಲಿಪ್ ಆಫ್ ಎ ಟಂಗಿಂದ ಒಬ್ಬ ಸೋಮ ಹುಟ್ಕೊಂಡ ಅಂತ. ಇದರಲ್ಲಿ ಹಂಗಲ್ಲ, ಇದು ಸೋಮನ ಮಗನೇ, ಅಲ್ಲಿಂದ ಮಕ್ಕಳು ಇಬ್ಬರು ಎದ್ದೇಳ್ತಾರೆ. ಆ ಥರದ್ರಲ್ಲಿ ಕಥೆಯನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದಕ್ಕೂ ಮತ್ತು ಡೆಡ್ಲಿ 2ಗೂ ಯಾವುದೇ ಲಿಂಕ್ ಇಲ್ಲ? ಇಲ್ಲ ಕಂದಮ್ಮ, ಖಂಡಿತ ಇಲ್ಲ. ಇಟ್ ಈಸ್ ಟೋಟಲಿ ಡೆಡ್ಲಿ ಸೋಮದ ಸೀಕ್ವಲ್. ಎಲ್ಲಿ ಸೋಮ ಸತ್ತ, ಎಲ್ಲಿ ಜಯಶ್ರೀ 3 ತಿಂಗಳು ಗರ್ಭಿಣಿ ಆಗಿದ್ದರು, ಅಲ್ಲಿಂದ ಕಥೆಯನ್ನು ಸ್ಟಾರ್ಟ್ ಮಾಡಿ ಹಳೆಯ ಸಿನಿಮಾದ ಒಂದಷ್ಟು ಗ್ಲಿಮ್ಸ್ ಎಲ್ಲ ತಂದು ಇಟ್ಟು ಜನರಿಗೆ ಅದನ್ನು ಜ್ಞಾಪಿಸಿ ಅಲ್ಲಿಂದ ಸಿನಿಮಾವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೆ.